ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಬೆಂಗಳೂರಿಗೆ ನೀರುಣಿಸ್ತಾ ಇದ್ದ ತೆಪ್ಪಗೊಂಡನಹಳ್ಳಿ ಜಲಾಶಯ ಆಗಲೇ ಖಾಲಿಯಾಗ್ಬಿಟ್ಟಿದೆ. ಇದರಿಂದ ನೂರಾರು ಸಮಸ್ಯೆಗಳು ಹುಟ್ಟುಕೊಂಡಿವೆ. ಆದರೆ ಇದನ್ನು ಅಭಿವೃದ್ಧಿಪಡಿಸೋ ಗೋಜಿಗೆ ಮಾತ್ರ ಯಾರೂ ಹೋಗ್ತಾ ಇಲ್ಲ. ತಿಪ್ಪಗೊಂಡನಹಳ್ಳಿ ಜಲಾಶಯ ಒಂದು ಕಾಲದಲ್ಲಿ ಇಡೀ ಬೆಂಗಳೂರಿಗೆ ನೀರುಣಿಸುತ್ತಿತ್ತು. ಆದರೆ ಈಗ ಇನ್ನೂ ಚಳಿಗಾಲ ಮುಗಿದಿಲ್ಲ, ಆಗಲೇ ಜಲಾಶಯ ಖಾಲಿಯಾಗ್ಬಿಟ್ಟಿದೆ. ಸರ್ಕಾರವೇನೋ ಕೆರೆ ಅಭಿವೃದ್ಧಿಗೆ ಅಂತ ಕೋಟಿ ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಆದರೆ ಕೆರೆ ಮಾತ್ರ ಅಭಿವೃದ್ಧಿಯಾಗ್ತಿಲ್ಲ. ಅದಕ್ಕೆ ಅನುದಾನ ಕೊಡೋದು ಮತ್ತು ಅನುದಾನವನ್ನು ಇಟ್ಕೊಂಡು ಕೆಲಸದ ಅನುಷ್ಠಾನ ಕಾಮಗಾರಿ ಅನುಷ್ಠಾನ ಮಾಡೋದು ಭಾಳ ವಿಳಂಬ ಆಗ್ತಾಯಿದೆ. ಎರಡನೇದಾಗಿ ಈಗ ಅನುಷ್ಠಾನ ಆರಂಭ ಆಗಿದೆ ಅರ್ಕಾವತಿ ಪುನಶ್ಚೇತನದ ಹೆಸರಡಿಯಲ್ಲಿ. ಅದಕ್ಕೆ ಮುಂಚೆನೂ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ನಡೀತಾ ಇದೆ. ಮೈನರ್ ಇರಿಗೇಷನ್ ನಡೀತಾ ಇದೆ, ಜಿಲ್ಲಾ ಪಂಚಾಯತಿಯಿಂದ ಸಣ್ಣ ಪುಟ್ಟ ಕೆಲಸಗಳು ನಡೀತಾ ಇದೆ ಎಲ್ಲ ಅರ್ಕಾವತಿ ಜಲಾನಯನದಲ್ಲಿ. ಆದರೆ ಯಾವುದೇ ರೀತಿಯ ಸಂಯೋಜನೆ ಇಲ್ಲ. ಅವ್ರು ಮಾಡೋದು ಒಂದು ಕಡೆ, ಇವ್ರು ಮಾಡೋದು ಒಂದು ಕಡೆ. ಕಾವೇರಿ ನೀರಿನ ಸೌಲಭ್ಯ ಸಿಲಿಕಾನ್ ಸಿಟಿಗೆ ಸಿಕ್ಕ ನಂತರ ಜಲಾಶಯದ ಅಭಿವೃದ್ಧಿ ನೆನೆಗುದಿಗೆ ಬಿದ್ದಿದೆ. ಇದರಿಂದ 1700ಕ್ಕೂ ಹೆಚ್ಚು ಕೆರೆಗಳು ಒಣಗಿ ಅಂತರ್ಜಲ ಮಟ್ಟವು ಕುಸಿದಿದೆ. ತಿಪ್ಪಗೊಂಡನಹಳ್ಳಿ ನೀರು ಬರದಾಗದ ಕಾರಣ ಏನು ಅಂತ ಅಂದರೆ, ಒಂದು ಆ ಜಲಾಶಯಕ್ಕೆ ನೀರನ್ನು ಹೊತ್ತು ತರ್ತಾ ಇದ್ದಂಥ ಎಲ್ಲ ಕಾಲುವೆಗಳು ಮುಚ್ಚೋಗಿದ್ದಾವೆ, ಇಲ್ಲ ಒತ್ತುವರಿಯಾಗಿದ್ದಾವೆ. ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂದರೆ, ಯಾರು ಸ್ವಲ್ಪ ರಾಜಕಾರಣದಲ್ಲಿ ಬಲ ಇದೆಯೋ, ಸಂಪರ್ಕ ಇದೆಯೋ ಅವರೇ ಒತ್ತುವರಿ ಮಾಡಿಕೊಂಡ್ರು. ನದಿಯ ದಂಡೆಯಲ್ಲೇ ಇವತ್ತು ಫ್ಯಾಕ್ಟ್ರಿಗಳು ಬಂದಿವೆ, ಬಡಾವಣೆಗಳು ಬಂದಿವೆ. ಅಂದರೆ ಸರ್ಕಾರ ತಾನು ಕೊಟ್ಟಂಥ ನಿರ್ದೇಶನನ ಅಥವಾ ಸುಗ್ರೀವಾಜ್ಞೆನ ತಾನೇ ವೈಲೇಟ್ ಮಾಡಿದೆ. ಸುಮಾರು 11 ಇಲಾಖೆಗಳು ಆ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತವೆ. ಎಲ್ಲ ಇಲಾಖೆಗಳು ಕೂಡ ಯಾವೂ ಕೂಡ ಈ ಸುಗ್ರೀವಾಜ್ಞೆಯನ್ನು ಸಂಪೂರ್ಣವಾಗಿ ಧಿಕ್ಕರಿಸಿದ್ದಾವೆ. ಬರೀ ಬೆಂಗಳೂರು ಮಾತ್ರವಲ್ಲ, ಇನ್ನೂ ಕೆಲವು ಹಳ್ಳಿಗಳ ನೀರಿನ ದಾಹವನ್ನ ಈ ತಿಪ್ಪಗೊಂಡನಹಳ್ಳಿ ಜಲಾಶಯ ನೀಗಿಸ್ತಾ ಇತ್ತು. ಆದರೆ ಈಗ ಅದೇ ಅವಸಾನದ ಹಾದಿ ಹಿಡಿದಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಆತ ಆಟೋ ಡ್ರೈವರ್. ಆತನ 2 ಕಿಡ್ನಿ ವಿಫಲವಾಗಿದ್ವು. ಹೆತ್ತ ತಾಯಿಯೇ ಕಿಡ್ನಿ ದಾನ ನೀಡೋದಕ್ಕೆ ಮುಂದಾದರೂ ಆಪರೇಷನ್ ಖರ್ಚಿಗೆ ಹಣ ಇರಲಿಲ್ಲ. ಅಂಥ ಸ್ಥಿತಿಯಲ್ಲಿ ನೆರವಾದದ್ದು ಸುವರ್ಣ ನ್ಯೂಸ್. ಇದೀಗ ಆಟೋ ಡ್ರೈವರ್ ಪ್ರಕಾಶ್ಗೆ ಆಪರೇಷನ್ ಆಗಿದೆ. ಆತನ ಮುಖದಲ್ಲಿ ಮತ್ತೆ ನಗು ಅರಳಿದೆ. ಅಂದಹಾಗೆ ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ನಾಲ್ಕು ತಿಂಗಳ ಹಿಂದೆ ಪ್ರಕಾಶ್ ಎಂಬ ಈ ಆಟೋ ಡ್ರೈವರ್ ಸುವರ್ಣ ನ್ಯೂಸ್ ಕಚೇರಿಗೆ ಬಂದಾಗ ಆತನ ಸ್ಥಿತಿ ಗಂಭೀರವಾಗಿತ್ತು. 2 ಕಿಡ್ನಿಗಳು ವಿಫಲವಾಗಿದ್ದರಿಂದ ಆಟೋ ಓಡಿಸಲು ಆಗ್ತಾ ಇರಲಿಲ್ಲ. ಡಯಾಲಿಸಿಸ್ ಮಾಡಿಸಲು ಕೈಯಲ್ಲಿ ಕಾಸಿಲ್ಲ. ಕಂಕುಳಲ್ಲಿ ಪುಟ್ಟ ಮಗುವನ್ನು ಹಿಡಿದು ಆತನ ಹೆಂಡತಿ ಗೋಳು ತೋಡ್ಕೊಳ್ತಾ ಇದ್ರೆ ನಮ್ಮ ಕಣ್ಣುಗಳು ಒದ್ದೆಯಾಗಿದ್ವು. ಸ್ವತಃ ಪ್ರಕಾಶನ ತಾಯಿಯೇ ಕಿಡ್ನಿ ನೀಡಲು ಸಿದ್ಧವಿದ್ದರಾದರೂ ಆಪರೇಷನ್ಗೆ ದುಡ್ಡಿರಲಿಲ್ಲ. ಆನಂತರ ಪ್ರಕಾಶ್ನನ್ನ ಕರೆದುಕೊಂಡು ಸುವರ್ಣ ನ್ಯೂಸ್ ತಂಡ ಸೀದಾ ಹೋಗಿದ್ದು ರಾಜ್ಕುಮಾರ್ ರಸ್ತೆಯಲ್ಲಿರುವ ಸುಗುಣ ಆಸ್ಪತ್ರೆಗೆ. ನಮ್ಮ ಮನವಿಗೆ ಒಪ್ಪಿದ ಅಲ್ಲಿನ ವೈದ್ಯರು ಪ್ರಕಾಶನಿಗೆ ಉಚಿತವಾಗಿ ಆಪರೇಷನ್ ಮಾಡಿದರು. ಅಲ್ಲದೆ ರಿಯಾಯಿತಿ ದರದಲ್ಲಿ ಡಯಾಲಿಸಿಸ್ ಸಹ ನೀಡಿದರು. ಇದೀಗ ಪ್ರಕಾಶ್ ಮೊಗದಲ್ಲಿ ಮತ್ತೆ ನಗು ಮೂಡಿದೆ. ನನ್ನ ಕಾಪಾಡಿದ್ದಾರೆ ಸುಗುಣ ಹಾಸ್ಪಿಟ್ಲು, ಡಾಕ್ಟರ್ ಸಂಜಯ್ ಕರ್ಣಕರ್ ಸರು ಎಲ್ಲ ಮುಂದೆ ನಿಂತ್ಕೊಂಡು ಆಪ್ರೇಷನ್ ಮಾಡಿ ನನಗೆ ಜೀವ ಉಳಿಸಿದ್ದಾರೆ. ಮತ್ತೊಮ್ಮೆ ಇನ್ನೊಂದ್ಸಲ ಹೇಳಬೇಕಂದ್ರೆ ಸುವರ್ಣ ಚಾನಲು, ಸುಗುಣ ಹಾಸ್ಪಿಟ್ಲು ನನಗೆ ತುಂಬ ದೇವ್ರ ಥರ ನನಗೆ ಜೀವ ಉಳಿಸ್ಕೊಟ್ಟಿದೆ. ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ ವೈದ್ಯರು ಇನ್ನೂ 6 ತಿಂಗಳು ಔಷಧಿ ತೆಗೆದುಕೊಂಡ್ರೆ ಪ್ರಕಾಶ ಸಂಪೂರ್ಣವಾಗಿ ಮೊದಲಿನಂತಾಗುತ್ತಾನೆ ಅಂತ ಭರವಸೆ ನೀಡಿದ್ದಾರೆ. ಇವಾಗ ಚೆನ್ನಾಗಿದ್ದಾನೆ. ಮುಂದಕ್ಕೆ ಒಂದು ಲೈಫ್ ನಾರ್ಮಲಾಗಿ ಲೀಡ್ ಮಾಡೋಕ್ಕೆ ಸಾಧ್ಯ ಅವನು. ಯಾಕೆಂದರೆ ಇನ್ನು 1 ತಿಂಗಳು ಬಿಟ್ಬಿಟ್ಟು ಅವನೇನು ಆಟೋ ಮುಂದೆ ಓಡಿಸ್ತಿದ್ದ, ಅದೇ ಆಟೋನ ಓಡಿಸ್ಕೊಂಡು ಅವನಿಗೆ ತಿಂಗಳ ಖರ್ಚು ಸುಮಾರು ಒಂದು 5,000 to 7,000 ರೂಪಾಯಿ ಅಷ್ಟು ಬರುತ್ತೆ ಮೆಡಿಸಿನ್ಸ್ಗೆ ಫ್ಯೂಚರ್ನಲ್ಲಿ. ಅದಷ್ಟು ಅವ್ನು ಅರ್ನ್ ಮಾಡಿಕೊಂಡು ಅವ್ನ ಲೈಫ್ ಲೀಡ್ ಮಾಡಿಕೊಂಡು ಅವ್ರ ತಾಯಿನೂ ಚೆನ್ನಾಗಿ ನೋಡ್ಕೊಳೋದಕ್ಕೆ ಸಾಧ್ಯತೆ ಇದೆ. ಮಗನ ಮುಖದಲ್ಲಿ ಮತ್ತೆ ನಗು ಕಂಡ ತಾಯಿ ನಾಗಮ್ಮನಿಗೆ ಕಿಡ್ನಿ ದಾನ ಮಾಡಿದ ಸಾರ್ಥಕತೆ ಇದೆ. ಆದರೆ ಇನ್ನೂ 6 ತಿಂಗಳು ಔಷಧಿ ಖರ್ಚಿಗಾಗಿಯೇ ಸಾವಿರಾರು ರೂಪಾಯಿ ಹೊಂದಿಸೋದು ಹೇಗೆ ಎಂಬ ಚಿಂತೆ ಕಾಡ್ತಾ ಇದೆ. ಅವರು ಹೆಲ್ಪ್ ಮಾಡಿದ್ರು. ಡಾಕ್ಟ್ರುಗಳು MD ಸರ್ಗಳು ಎಲ್ಲ ಡಾಕ್ಟ್ರುಗಳೆಲ್ಲ ಹೆಲ್ಪ್ ಮಾಡಿದ್ದಾರೆ ಹಾಸ್ಪಿಟ್ಲಲ್ಲಿ, ಸುಗುಣ ಹಾಸ್ಪಿಟ್ಲಲ್ಲಿ. ಇವಾಗ ನನ್ನ ಮಗ ಚೆನ್ನಾಗಿದ್ದಾನೆ, ನೋಡೋಕ್ಕೂ ಸಂತೋಷ ಆಗ್ತಾಯಿದೆ. ಊಟ ನೀರೆಲ್ಲ ತಿಂತಾ ಇದ್ದಾನೆ. ಇನ್ನು ಮುಂದಕ್ಕೆ ಮೆಡಿಷನ್ಗೆ ನಮಗೆ ಪ್ರಾಬ್ಲಮ್ ಆಗಿದೆ, ಯಾರು ಇದ್ದರೆ ನಮಗೆ ಹೆಲ್ಪ್ ಮಾಡಿ. ಒಟ್ಟಿನಲ್ಲಿ ಪ್ರಕಾಶ್ ಈಗ ಅಪಾಯದಿಂದ ಪಾರಾಗಿದ್ದಾನೆ.
ಹೀಗಾಗಿ ಬಡ ಆಟೋ ಚಾಲಕನ ಮನೆಯೊಂದರ ದೀಪ ಆರದಂತೆ ರಕ್ಷಿಸಿದ ತೃಪ್ತಿ ಸುವರ್ಣ ನ್ಯೂಸ್ ತಂದು. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಸಾದ್ ಜೊತೆಗೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಈಗ ಸಿಟಿ ರೌಂಡ್ಸ್. ಪರಿಷತ್ ಸದಸ್ಯ ಜೆಡಿಎಸ್ ನಾಯಕ ಇ ಕೃಷ್ಣಪ್ಪ ಹಾಗೂ ಸಹೋದರನಿಗೆ ಬೆತ್ತನಗೆರೆ ಶಂಕರ್ನಿಂದ ಪ್ರಾಣ ಬೆದರಿಕೆ ಆರೋಪ. ಇದೊಂದು ರಾಜಕೀಯ ಪಿತೂರಿ ಎಂದ ಬೆತ್ತನಗೆರೆ ಶಂಕರ. ನೆಲಮಂಗಲ ಕೋರ್ಟ್ಗೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಬೆತ್ತನಗೆರೆ ಶಂಕರ್ ಸ್ಪಷ್ಟನೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನದಲ್ಲಿ ರಾತ್ರಿ ಹೊತ್ತು ರಸ್ತೆ ಸಂಚಾರ ನಿಷೇಧಕ್ಕೆ ಯುವ ಕಾಂಗ್ರೆಸ್ ಪ್ರತಿಭಟನೆ. ಶಾಸಕ ನೆಲ ನರೇಂದ್ರ ಬಾಬು ನೇತೃತ್ವದಲ್ಲಿ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶ. ಯಾವುದೇ ಕಾರಣಕ್ಕೂ ನಿಷೇಧ ಹಿಂತೆಗೆತ ಬೇಡ ಎಂದ ಕಾಂಗ್ರೆಸ್ ಕಾರ್ಯಕರ್ತರು. ಅತ್ಯಾಚಾರದ ವಿರುದ್ಧ ಉಗ್ರ ಕಾನೂನಿಗೆ ಒತ್ತಾಯಿಸಿ ನಡೆದ ಭಾರತ್ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಎಂದಿನಂತಿದ್ದ ಬಸ್ ಸಂಚಾರ, ಸಾಮಾನ್ಯ ಜನಜೀವನಕ್ಕೆ ಆಗಲಿಲ್ಲ ತೊಂದರೆ. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಬಿಗಿ ಭದ್ರತೆ. ಅಂಧರ ಟಿ20 ವರ್ಲ್ಡ್ ಕಪ್ ಗೆದ್ದ ಭಾರತ ತಂಡದಲ್ಲಿದ್ದ 3 ಕರ್ನಾಟಕದ ಆಟಗಾರರಿಗೆ ಸಿಎಂ ಸನ್ಮಾನ. ಅಂಧರ ತಂಡದ ನಾಯಕ ಶೇಖರ್ ನಾಯ್ಕ್, ರವಿ ಎಸ್ ಹಾಗೂ ಪ್ರಕಾಶ್ ಜಯರಾಮಯ್ಯಗೆ ಬಹುಮಾನ ವಿತರಣೆ. 1 ಲಕ್ಷ ನಗದು ಜೊತೆಗೆ 2 ಲಕ್ಷ ರೂಪಾಯಿ ಡೆಪಾಸಿಟ್ ನೀಡಿ ಗೌರವ ಸಮರ್ಪಣೆ. ಶುಲ್ಕ ವಸೂಲಿ ವಿಚಾರದಲ್ಲಿ ಅಯ್ಯಪ್ಪ ಸ್ವಾಮಿ ವೃತ್ತಧಾರಿಗಳು ಹಾಗೂ ನೈಸ್ ಸಿಬ್ಬಂದಿ ನಡುವೆ ಮಾತಿನ ಚಕಮಕಿ. ನೈಸ್ ರಸ್ತೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಉದ್ಯೋಗಿಗಳು, ಆಕ್ರೋಶಗೊಂಡ ಭಕ್ತರಿಂದ ಟೋಲ್ ಬೂತ್ನ ಗಾಜು ಪುಡಿಪುಡಿ. ಹುಳಿಮಾವು ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲು. ದೆಹಲಿ ಯುವತಿ ಅತ್ಯಾಚಾರಕ್ಕೆ ಖಂಡನೆ. ರಿಚರ್ಡ್ಸ್ ಟೌನ್ನಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದು ಸಾಮೂಹಿಕವಾಗಿ ಮೊಂಬತ್ತಿ ಬೆಳಗಿದ ನಿವಾಸಿಗಳು. ಚರ್ಚ್ನ ಫಾದರ್ ನೇತೃತ್ವದಲ್ಲಿ ಮೌನ ಪ್ರತಿಭಟನೆ. ಮಹಿಳೆಯರ ರಕ್ಷಣೆಗೆ ಆಗ್ರಹ. ಅಯ್ಯಪ್ಪ ಸ್ವಾಮಿಗೆ ಲಕ್ಷ ದೀಪೋತ್ಸವ. ಜಯನಗರದ ಕರುಮಾರಿಯಮ್ಮ ದೇಗುಲದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಲಕ್ಷ ದೀಪೋತ್ಸವ. ದೀಪ ಬೆಳಗಿಸಿ ಭಕ್ತಿ ಸಮರ್ಪಿಸಿದ ನೂರಾರು ಭಕ್ತರು. ಮಣಿಕಂಠನ ಪೂಜೆಗೆ ಬಂದ ಗಜರಾಜ ಸತತ 14 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರೋ ಧಾರ್ಮಿಕ ಆಚರಣೆ. ಈ ಒಂದು ವರ್ಷ 14ನೇ ವರ್ಷ ಮಧ್ಯಾಹ್ನದ ಹೊತ್ತಲ್ಲಿ 5,000ರಿಂದ 10,000 ಜನಕ್ಕೆ ಅನ್ನದಾನ ಸಂತರ್ಪಣೆಯನ್ನು ಮಾಡ್ತೀವಿ. ಹಾಗೂ ಪ್ರತಿ ವರ್ಷ ಎಲ್ಲ ಹಿಂದೂ ಧರ್ಮದವರು ಇರ್ಬೋದು, ಕ್ರೈಸ್ತರು ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಎಲ್ಲ ಬಾಂಧವರು ಬಂದು ಇಲ್ಲಿ ಒಟ್ಟಿಗೆ ಸೇರಿ 1 ಲಕ್ಷ ದೀಪ. ಸ್ಥಳೀಯರು, ಬೇರೆ ಕಡೆಯಿಂದ ಬರೋರು ಏನಿಲ್ಲ, ಸ್ಥಳೀಯರು ಎಲ್ಲ ಜನಗಳು ಬಂದು ಒಂದು ದೀಪೋತ್ಸವವನ್ನು ಮಾಡಿ 1 ಲಕ್ಷ ದೀಪೋತ್ಸವವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. 1 ಲಕ್ಷ ದೀಪನ ಎಣಿಸಿ ಬೀದಿನಲ್ಲಿಟ್ಟು ಮತ್ತು ಆನೆ ಕರೆಸಿ ಈ ಊರು ಈ ಭಾಗದ ಜನರ ಮನೆಗಳ ಮುಂದೆ. ಶ್ರೀ ಸಾಯಿಗೌಡ್ ಪ್ಯಾಲೇಸ್ನ ಇಂದಿನ ಚಿನ್ನ